ದೇರ್ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಇನ್ ಎವ್ರಿಥಿಂಗ್. ಇವಾಗ ಡಿಜಿಟಲ್ ಸಿನಿಮಾ ಬಂದಮೇಲೆ ನಾನು ಮುಂಚೆ ಒಂದು ಡೈರೆಕ್ಟರ್ ಆಗಬೇಕಂದ್ರೆ ಒಂದು 50 ಫಿಲಮ್ ಅಸೋಸಿಯೇಟ್ ಆಗಿ ಮಾಡಿಲ್ಲ ಅಂದರೆ ನಾನು ಡೈರೆಕ್ಟರ್ ಆಗೋಕ್ಕೆ ಲಾಯಕ್ಕೇ ಇಲ್ಲ. ನೋ ಚಾನ್ಸ್. ಸೊ ಇವಾಗ ನನಗೆ ಡೈರೆಕ್ಷನ್ ಮಾಡಬೇಕು, ನಾನು ಫಸ್ಟ್ ಡೈರೆಕ್ಷನ್ ಮಾಡಬೇಕು. ನಮ್ಮ ಅಪ್ಪ ಜೊತೆ ಒಂದು ಸ್ವಲ್ಪ ವರ್ಕ್ ಮಾಡಿದ್ದೀನಿ, ನಾನು ಆನ್ಲೈನ್ ಸ್ವಲ್ಪ ವರ್ಕ್ ಮಾಡಿದ್ದೀನಿ, ಸಾಕು, ನಾನು ಮಾಡ್ಬೋದು. ಒಳ್ಳೆ ಟೀಮ್ ಇದ್ದರೆ ಮಾಡ್ಬೋದು. 25 ವರ್ಷದಿಂದ ದಟ್ ವಾಸ್ ನಾಟ್ ಪಾಸಿಬಲ್. ಇಫ್ ಐ ಹ್ಯಾಡ್ ನಾಟ್ ಬಿನ್ ವಿತ್ ದ ಟಾಪ್ ಡೈರೆಕ್ಟರ್ಸ್, ವರ್ಕ್ ಫಾರ್ 20 years, ನಾನು ಒಂದು ಫಿಲಮ್ ಡೈರೆಕ್ಟ್, ನಾಟ್ ಪಾಸಿಬಲ್. ಸೊ ನೌ ದೆರ್ ಇಸ್ ಆಪರ್ಚುನಿಟಿ ಫಾರ್ ಯಂಗ್ಸ್ಟರ್ಸ್ ಟು ಕಮ್ ಅಪ್ ವಿತ್ ಮೋರ್ ಕ್ರಿಯೇಟಿವಿಟಿ. ಒಳ್ಳೆ ಸ್ಟೋರಿ ಇದೆಯಾ, ಒಳ್ಳೆ ವಿಷನ್ ಇದೆಯಾ, ಬಂದ್ಬಿಟ್ಟು ಮಾಡ್ಬೋದು ಇವಾಗ. ಬಟ್ ದ ಡ್ರಾಬ್ಯಾಕ್ ಆಫ್ ದಟ್ ಈಸ್, ಏನಕ್ಕೆ ಮಾಡ್ತಾ ಇದೆಯಾ ಫಿಲಮ್? ನೀನು ದುಡ್ಡು ಮಾಡೋಕ್ಕೆ ಮಾಡ್ತಾ ಇದೆಯಾ, ಏನೋ ಒಂದು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋಕೆ ಮಾಡ್ತಾ ಇದೆಯಾ? ವೈ ಆರ್ ಯು ಡೂಯಿಂಗ್ ಅ ಮೂವಿ? ಆರ್ ಯು ಕಮಿಂಗ್ ಆ್ಯಂಡ್ ಡೂಯಿಂಗ್ ಅ ಮೂವಿ ಟು ಮೇಕ್ ಅ ಗುಡ್ ಮೂವಿ? ದೆನ್ ಯುವರ್ ಇಂಟೆನ್ಷನ್ ಇಸ್ ರೈಟ್. ಬಟ್ ಮೋಸ್ಟ್ ಆಫ್ ಅಸ್ ಗೆಟ್ ಲಾಸ್ಟ್ ವಿತ್ ಅವರ್ ಇಂಟೆನ್ಷನ್. ನಾವು ನಮ್ಮ ಥಾಟ್ ಪ್ಯಾಟರ್ನೇ ಸರಿ ಇರಲ್ಲ. ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ, ಸರ್ ಒಂದು ಫಿಲಮ್ ಇದೆ ಸರ್, 4 ಕೋಟಿ ಬಜೆಟ್ ಸರ್, ಒಂದು ಇಷ್ಟಕ್ಕೆ TV ರೈಟ್ಸ್ ದೇ ಟಾಕಿಂಗ್ ಅಬೌಟ್ ಮನಿ. ಅವ್ರ ಕತೆ ಹೇಳಿಲ್ಲ, ಯಾವ ಕಾನ್ಸೆಪ್ಟ್ ಹೇಳಿಲ್ಲ. ಫಸ್ಟು ಓಪನಿಂಗೇ ಅವ್ರದ್ದು. ನಾನು ಅವ್ರಿಗೆ ಒಂದೇ ಮಾತು ಹೇಳೋದಿಲ್ಲ, ಸರ್ ಸಾರಿ ನಾನು ಮಾಡಲ್ಲ ಅಂತ. ಐ ನೀಡ್ ಪೀಪಲ್ ಆರ್ ಇಂಟ್ರೆಸ್ಟೆಡ್. ಹಿಟ್ ಆಫ್ ಫ್ಲಾಪ್ ಬಿಡಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಕ್ಸಸ್ ಆಫ್ ಅ ಮೂವಿ, ಟೋಟಲಿ ಈಸ್ ಡಿಫ್ರೆಂಟ್. ಐ ಆಮ್ ಸೇಯಿಂಗ್ ದ ಇಂಟೆನ್ಷನ್. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಈ ಸಿನಿಮಾ? ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬಂದರೆ ಆಗತ್ತೋ ಇಲ್ವೋ, ಅಟ್ಲೀಸ್ಟ್ ನಿಮ್ಮ ಥಾಟ್ ಕರೆಕ್ಟಾಗಿದೆ. ನಾನು ಬರೀ ದುಡ್ಡು ಮಾಡೋದು ಇಸ್ ಬಿಸ್ನೆಸ್. ನೋ ಬಡಿ ಈಸ್ ಕಮಿಂಗ್ ಟು ಡೂ ಫ್ಲಾಪ್ ಮೂವಿ. ಬಟ್ ದ ಮೇನ್ ಥಿಂಗ್ ಶುಡ್ ಬಿ ಟು ಡೂ ಅ ಗುಡ್ ಪ್ರಾಡಕ್ಟ್. ಆ ಥರ ಮಾಡಿದ್ರೇ ಐ ಫೀಲ್ ಪರ್ಸ್ನಲಿ ಇಟ್ ಈಸ್ ಸಮಥಿಂಗ್ ದಟ್ ವಿಲ್ ಬಿ ಮೆಮೊರಬಲ್. ಇಲ್ಲಾಂದರೆ ಒಂದು ಬಂತು ಹೋಯ್ತು ಅಂತ 200 ಫಿಲಮ್ ರಿಲೀಸ್ ಆಗುತ್ತೆ, ಅದರಲ್ಲಿ 190 ಫ್ಲಾಪ್ ಆಗುತ್ತೆ, 10 ಹಿಟ್ ಆಗೋದು. ಏನಕ್ಕೆ? ಪ್ರೀತಿಯಿಂದ 10 ಮಾಡಿರ್ತಾರೆ, 190 ಐ ಆಮ್ ನಾಟ್ ಸೇಯಿಂಗ್ ದೇ ಡಿಡ್ಂಟ್ ಪುಟ್ ಇನ್ ದಿ ಎಫರ್ಟ್, ಬಟ್ ದೇರ್ ಇಂಟೆನ್ಷನ್ಸ್ ವಾಸ್ ನಾಟ್ ಕರೆಕ್ಟ್. ಯಾ.